ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮಗೂ ಕೂಡ ದೇವರು ಎಲ್ಲ ಜೀವನದಲ್ಲಿ ಕಹಿಗಿಂತ ಜಾಸ್ತಿ ಸಿಹಿನೇ ಕೊಡಲಿ. ಸೊ ಇವತ್ತು ಇನ್ನು ಯುಗಾದಿ ಬಂದು ನಿಮ್ಗೆಲ್ರಿಗೂ ಸಿಹಿಯಾಗಿ ಇರಲಿ. ಸೊ ಹಬ್ಬದ ದಿನ ಎಲ್ಲರೂ ಉತ್ತಮವಾಗಿ ಪ್ರಾಫಿಟ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಂತೂ ಈಸಿಯೆಸ್ಟ್ ಟ್ರೇಡು. ಐ ನೆವರ್ ಬಿಲೀವ್ ಇಟ್ ದಿಸ್ ಈಸಿಯೆಸ್ಟಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು. ಆ್ಯಂಡ್ ಇವತ್ತಿನ ಟ್ರೇಡಲ್ಲಿ ನಿಮಗೆ ತುಂಬ ಜನದ ಮೆಸೇಜ್ಗಳು ನೋಡಿದ್ದೀನಿ. ಲೈಕ್ ನೀವು ಹಾಕಿರೋ ಥರನೇ ನಾನು ಕೂಡ ಸೇಮ್ ಎಕ್ಸಾಕ್ಟ್ ಲೆವೆಲ್ ಟ್ರೇಡ್ ಮಾಡಿರೋದು. ನಾನು 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿರೋದು. ಕೆಲವರು 15 ಮಾಡಿದರೆ, ಕೆಲವರು 20 ಮಾಡಿದ್ದೀರಾ. ಬಟ್ ಇವಾಗ ಅದು ಆಲ್ಮೋಸ್ಟ್ 100 ಪಾಯಿಂಟ್ ಮೂವ್ ಆಗಿದೆ. ಅನ್ಬಿಲಿಯಬಲ್ ಯಾರು, ಸೀರಿಯಸ್ಲಿ 100 ಪಾಯಿಂಟ್ ಒನ್ ಸೈಡೆಡ್ ಮೂವ್ ಆಯ್ತದು. ಏನು ಮಾಡೋಕ್ಕಾಗಲ್ಲ. ನಾನು ಕೂಡ ನಿಮ್ಮ ಹಂಗೆ ಜಸ್ಟ್ 10 ಪಾಯಿಂಟ್ಗೆ ಎಕ್ಸಿಟ್ ಆಗಿರೋದು ನಾನು. ದಟ್ಸ್ ಓಕೆ, ನನಗೆ ರಿಗ್ರೆಟ್ ಇಲ್ಲ. ಅದನ್ನೇ ಹೇಳೋದು ಸೈಕಾಲಜಿ ಅಂತ. ಏನಂದರೆ ನಾನೊಬ್ಬ ಸ್ಕ್ಯಾಲ್ಪರ್, ನಾನು ಸ್ವಿಂಗ್ ಟ್ರೇಡರ್ ಅಲ್ಲ. ಸ್ವಿಂಗ್ ಟ್ರೇಡರ್ ಆದರೆ ನೀವು ಹೇಳೋ ಹಂಗೆ ಮಾರ್ಕೆಟು ಸಲೋ ನನಗೆ ಹೋಗ್ತಿರೋದೆಲ್ಲ ಮೂಮೆಂಟಲ್ಲಿ ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡೋದು. ಸ್ಕ್ಯಾಲ್ಪರ್ ಆದ್ದರಿಂದ ನನಗೆ 10 ಪಾಯಿಂಟ್ ಸಿಗೋದು ಈಸಿ ಅನ್ನೋದೇನು ಟಫ್ ಏನಿರಲಿಲ್ಲ ಅದು. ಹಾಗಾಗಿನೇ ಸೊ ನಾನು ನಿಮಗೆ ಹೇಳೋದಿಷ್ಟೇ, ಕಲೀರಿ. ಕಲ್ತ್ರೆ ಮಾರ್ಕೆಟ್ ಆಲ್ವೇಸ್ ಇಟ್ ಇಸ್ ಅ ಫ್ರೂಟ್ಫುಲ್ ಬಿಸ್ನೆಸ್, ಓಕೆನಾ. ಅದರ್ವೈಸ್ ಇಟ್ಸ್ ಅ ವೆರಿ ಗುಡ್ ಡಿಫಿಕಲ್ಟ್ ಬಿಸ್ನೆಸ್. ಈ ಫೀಲ್ಡ್ ಅಂತಲ್ಲ, ನೀವು ಯಾವುದೇ ಫೀಲ್ಡ್ಗೆ ಹೋಗಿ, ಸ್ಟಾಕ್ ಮಾರ್ಕೆಟಲ್ಲಿ 8-10% ಅಷ್ಟೇ ಜನ ಸಕ್ಸಸ್ ಆಗ್ತಾರೆ. ಯಾಕೆ 8-10% ಜನ ಅಂದರೆ ಅವ್ರಿಗೆ ರಿಸ್ಕ್ ರಿವಾರ್ಡ್ ಗೊತ್ತಿರುತ್ತೆ, ಅವ್ರ ಲಿಮಿಟ್ ಗೊತ್ತಿರುತ್ತೆ. ಬಿಕಾಸ್ ಇಟ್ಸ್ ಅ ಬಿಸ್ನೆಸ್. ಸೊ ನೀವು ಜಾಬ್ ಫೀಲ್ಡ್ಗೆ ಹೋದರೆ ನಿಮಗೆ ಲೈಕ್ ನಿಮ್ಮ ಮ್ಯಾನೇಜರ್ ಹೆರಾಸ್ಮೆಂಟ್ ಇರುತ್ತೆ, ಇಲ್ಲ ಕೂಲಿಗೆ ಹೆರಾಸ್ಮೆಂಟ್ ಇರುತ್ತೆ, ಇಲ್ಲ ವಾಟ್ ಎವರ್ ಇಟ್ ಮೇ ಬಿ ವರ್ಕ್ ಲೋಡ್ ಇರುತ್ತೆ, ಏನೋ ಒಂದಿದ್ದೇ ಇರುತ್ತೆ. ಅಲ್ಲಿ ಥಿಂಗ್ಸೇ ಬೇರೆ. ಸೇಮೇ ನಿಮಗೆ ಬೇರೆ ಸರ್ವಿಸ್ ಇಂಡಸ್ಟ್ರಿ ಬಿಸ್ನೆಸ್ಗಳಿಗೆ ಹೋದರೆ ಲೇಬರ್ಸ್ಗಳನ್ನ ಹ್ಯಾಂಡ್ಲ್ ಮಾಡೋದಿರುತ್ತೆ, ಇಲ್ಲ ಲೇಬರ್ಸ್ಗಳು ಶಾರ್ಟೇಜ್ ಇರುತ್ತೆ, ಇಲ್ಲ ಗ್ರಾಸರೀಸು ಅದು ಇದು. ಹೋಟೆಲ್ ಇಂಡಸ್ಟ್ರೀಸ್ಗೆ ಹೋದರೆ ಸೊ ಒಂದಲ್ಲ ಒಂದು ಥಿಂಗ್ಸ್ ಅಂತ ಇದ್ದೇ ಇರುತ್ತೆ. ಸೇಮೇ ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೇ. ಇಟ್ಸ್ ಅ ಪ್ಯೂರ್ ಬ್ರೈನ್ ಬಿಸ್ನೆಸ್. ಸೊ ನಿಮಗೆ ನೀವು ಎಷ್ಟು ನಿಮ್ಮ ಬ್ರೈನ್ನ ಆ್ಯಕ್ಟಿವ್ ಇಟ್ಕೊಳ್ತೀರಾ, ಎಷ್ಟು ನಿಮಗೆ ಅಕ್ಯುರಸಿನ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ, ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಈಸಿ ಟು ಮೇಕ್ ಮನಿ. ನಿಜವಾಗ್ಲೂ ಹೇಳ್ತೀನಿ, ದೆರ್ ಈಸ್ ನೋ ಫೀಲ್ಡ್ ಇನ್ ದಿಸ್ ವರ್ಲ್ಡ್ ಮೇಕ್ ಯು ರಿಚ್ ಒನ್ ಡೇ. ಯಾವುದು ಈ ವರ್ಲ್ಡಲ್ಲಿ ಯಾವುದೇ ಫೀಲ್ಡ್ ಇಲ್ಲ ಒನ್ ಡೇಯಲ್ಲಿ ರಿಚ್ ಮಾಡಲಿಕ್ಕೆ. ಸೊ ಏನಂದರೆ ನೀವು ಸ್ಲೋಲಿ ಪ್ರೋಸೆಸ್ ಕಲಿತಾ ಹೋದಷ್ಟು ನೀವು ಆದಷ್ಟು ಬೇಗ ಲೈಕ್ ಪ್ರಾಫಿಟಬಲಿ ಕನ್ವರ್ಟ್ ಆಗ್ತೀರಾ. ಸೊ ನಾನು ಇವತ್ತು ಕೇಳ್ಕೊಳ್ಳೋದು ಇಷ್ಟೇ, ಇದು ನಮ್ಮ ವರ್ಷದ ಮೊದಲನೇ ಹಬ್ಬ ನಮಗೆ. ಅಂದರೆ ಲೈಕ್ ನಮಗೇನು ನಮ್ಮ ಇಂಡಿಯನ್ ಕ್ಯಾಲೆಂಡರ್ ಪ್ರಕಾರ ನಾವು ಅಂದ್ಕೊಳ್ತೀವಿ ಎಲ್ಲ ಎಲೆ ಎಲ್ಲ ಉದ್ರಿ ಹೊಸ ಚಿಗುರು ಬರುವಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಆಲ್ವೇಸ್ ಏನು ಹೇಳ್ತೀವಿ, ನಮಗೆ ಇದು ಒಂದು ಥರದ ಹೊಸ ಹಬ್ಬದ ಥರನೇ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೂ ಜೀವನದಲ್ಲಿ ಹೊಸ ದಿನಗಳು ಸ್ಟಾರ್ಟ್ ಆಗಲಿ ಇವತ್ತಿಂದ. ನಾನು ಹೇಳೋದು ಹೊಸ ಮೈಂಡ್ಸೆಟ್ ಬರಲಿ. ಸೊ ಸ್ಟಾಕ್ ಮಾರ್ಕೆಟ್ ಟಫ್ ಅಲ್ಲ, ಸ್ಟಾಕ್ ಮಾರ್ಕೆಟ್ನ ಕಲಿಯೋದಷ್ಟೇ ನಿಮ್ಗೆ ಟಫು. ಯಾಕೆಂದರೆ ಕಲಿಯೋಕ್ಕೆ ನಿಮಗೆ ಯಾರಿಗೂ ಪೇಷನ್ಸ್ ಇರೋದಿಲ್ಲ. ರೀಸನ್ ಇಷ್ಟೇ, ಲೈಕ್ ನಾವು ಎಜುಕೇಷನ್ ಮಾಡಬೇಕಾದ್ರೆ ನಮಗೆ ಎಜುಕೇಷನ್ ಬಿಟ್ಟು ಬೇರೆ ಮೈಂಡ್ಸೆಟ್ ಇರೋದಿಲ್ಲ. ಅಪ್ಪ ಅಮ್ಮಂದು ಫಂಡ್ ಬರ್ತಿರುತ್ತೆ. ಜಾಬಿಗೆ ಬಂದಾಗ ಏನಾಗ್ಬಿಡುತ್ತೆ, ಎಲ್ಲ ಫ್ರೆಂಡ್ಸ್ ಇದ್ದವರೆಲ್ಲ ಒಬ್ಬೊಬ್ರು ಒಂದೊಂದು ಡೈರೆಕ್ಷನ್ ಆಗಿಬಿಡ್ತಾರೆ. ಕೆಲವರು ಜಾಬ್ ಹೋಗಿ ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಕೆಲವರು ಬಿಸ್ನೆಸ್ಸು, ಅವ್ರ ಅಪ್ಪ ಮಾಡಿರೋ ಬಿಸ್ನೆಸ್ ಇರುತ್ತೆ, ಅದನ್ನು ಹ್ಯಾಂಡ್ಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಇನ್ನು ಕೆಲವರು ಟೇಡಾ ಮಿಡಿ ಅದು ಇದು ಹುಡುಕ್ತಾ ಇರ್ತಾರೆ. ಕೆಲವರು ಫಾರ್ಮಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದವರು ಎಜುಕೇಷನ್ ಜೊತೆನೇ ದುಡ್ಡು ಮಾಡ್ತಿರ್ತಾರೆ. ಸೊ ಈ ಫೀಲ್ಡ್ ಆಗೇನೆ, ಈ ಫೀಲ್ಡಲ್ಲಿ ಒಂದು 2-3 ವರ್ಷ ನಾವು ಸ್ಟಕ್ಕಪ್ ಆದಾಗ ಏನಿಸ್ತೆ, ನಾವು ಎಲ್ಲರಿಗಿಂತ ಹಿಂದೆ ಬಿದ್ದುಬಿಟ್ವಾ ಲೈಫಲ್ಲಿ, ಎಲ್ಲರಿಗಿಂತ ಹಿಂದೆ ಬಿದ್ವಾ ನಾವು ಕಂಪೇರ್ ಟು ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ. ನನಗೆ ಈ ಫ್ರೆಂಡಿಗೆ ಕಂಪೇರ್ ಮಾಡಿದರೆ, ಆ ಫ್ರೆಂಡಿಗೆ ಕಂಪೇರ್ ಮಾಡಿದರೆ, ನಾನು ಓದ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಓದಿದ್ದಿದ್ರೆ ಐ ಕುಡ್ ಹ್ಯಾವ್ ಗೆಟ್ ಇಟ್, ಅದೆಲ್ಲ ಬರುತ್ತೆ. ಬಟ್ ಎಲ್ಲದು ನಮ್ಮದಲ್ಲ. ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅವರ್ ಫೇಟ್ ಅಷ್ಟೇ. ನಾವು ಅಂದ್ಕೊಳ್ಳೋದಷ್ಟೇ ಅದು. ಸೊ ಅದ್ರ ಬದಲೇನು ಫೋಕಸ್, ನಾವು ಯಾವ್ದು ಮಾಡ್ತಿದ್ದೀವಿ ಇದ್ರ ಮೇಲೆ ನನಗೆ ಏನಾದ್ರು ಒಂದಾಗುತ್ತೆ ಅಂದರೆ ಫೋಕಸ್ ಮಾಡಿ, ಡೆಫಿನೆಟಾಗಿ ಆಗುತ್ತೆ. ಅಷ್ಟೇ ನಾನು ನಿಮಗೆ ಹೇಳೋದು. ಸೊ ಲೆಟ್ಸ್ ಫೋಕಸ್ ಇಟ್. ಸೊ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಟುಡೇ. ಸೊ ಇವತ್ತು ಸಿಂಪಲ್ ಲಾಜಿಕ್ಕು, ತುಂಬ ಸಿಂಪಲ್ ಈಸಿಯೆಸ್ಟ್ ಟ್ರೇಡು, ಬೆಸ್ಟ್ ಸೈಕಾಲಜಿ ಅಂತ ಏನಕ್ಕೆ ಹೇಳಿದೆ ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ. ಲೆಟ್ ರಿಫ್ರೆಶ್ ಇಟ್, ಓಕೆನಾ. ಸೊ ರಿಫ್ರೆಶ್ ಕೂಡ ಮಾಡಿದ್ದೀನಿ. ಮಾರ್ಕೆಟು ವೆಂಟ್ ಅಪ್ ಟು ಐ ಗೆಸ್ 240ವರೆಗೂ ಹೋಗಿ ಬಂದಿದೆ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಕ್ಲೋಸ್ ದ ಪೊಸಿಷನ್. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ಇವತ್ತು ಏನಕ್ಕೆ ರಿಯಲ್ ಸೈಕಾಲಜಿ ಬಗ್ಗೆ ಮಾತಾಡ್ತೀನಿ ಅಂತ. ನಾನು ಇಲ್ಲಿಗೆ ತಗೊಂಡಾಗ ನೀವು ಬಿಲೀವ್ ಮಾಡಲ್ಲ, 235-36ಕ್ಕೆ ಸಿಕ್ಕಿತ್ತು ನನಗೆ. 235-36ಕ್ಕೆ ಸಿಕ್ಕಿದ್ದು. ನಾನು ಆಲ್ಮೋಸ್ಟ್ 10-11 ಪಾಯಿಂಟ್ಗೆ ಎಕ್ಸಿಟ್ ಆಗಿದ್ದೀನಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಇನ್ನೂ 320 ತನಕ ತೋರಿಸ್ತಿತ್ತು. ಇವಾಗ ಇದು 340 ತನಕಲೂ ಹೋಗಿದೆ, ಇಲ್ಲ ಅಂತ ಹೇಳಲ್ಲ. ಇಟ್ ಮೀನ್ಸ್ ಎಷ್ಟು, 100 ಪಾಯಿಂಟ್ ಪ್ರೀಮಿಯಮ್. 100 ಪಾಯಿಂಟಲ್ಲಿ ನಾನು ಕ್ಯಾಪ್ಚರ್ ಮಾಡೋದೆಷ್ಟು, 10-11 ಪಾಯಿಂಟ್ಸ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡೋದು. ಸೊ ನನಗೆ ರಿಗ್ರೆಟ್ ಇಲ್ಲ. ಯಾಕೆ ರಿಗ್ರೆಟ್ ಇಲ್ಲ? ಬಿಕಾಸ್ ನನ್ನ ದಿನ ಟಾರ್ಗೆಟ್, ನನ್ನ ಮೈಂಡ್ಸೆಟ್ಟೇ ಅಷ್ಟಿರುತ್ತೆ. 10-11 ಪಾಯಿಂಟ್ಸ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮಿ ಅನ್ನೋ ಥರ ಇರುತ್ತೆ. ಇವತ್ತು ಈಸಿಯೆಸ್ಟ್ ಟ್ರೇಡ್ ಏನಕ್ಕೆ, ಟ್ರೇಡಿಂಗಲ್ಲಿ 2 ಟೈಪ್ಸ್ ಆಫ್ ಟ್ರೇಡರ್ಸ್ ಇರ್ತಾರೆ ಅಂತ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ. ಒಂದು ಟ್ರೆಂಡ್ ಟ್ರೇಡರು, ಒಬ್ಬರು ಸ್ಟಾಪ್ ಲಾಸ್ ಸೆಂಟರು, ಸ್ಟಾಪ್ ಲಾಸ್ ಆಪೋಸಿಟ್ ಟ್ರೇಡ್ ಮಾಡೋರು. ಸೊ 2 ಕಡೆಯೂ ಇರ್ತಾರೆ. ಸೊ ಇವತ್ತು ನಾನು ಟ್ರೆಂಡ್ ಟ್ರೇಡರ್ನ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ನನಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಮಾರ್ಕೆಟ್. ಎನಿ ರಿಟ್ರೇಸ್ಮೆಂಟ್ ಐ ಫಸ್ಟ್ ಲುಕ್ ಫಾರ್ ಎ ಸೆಲ್ಲಿಂಗ್ ಸೈಡ್ ಟ್ರೇಡ್. ಸೊ ನನಗೆ ಫಸ್ಟ್ ಈಸಿಯೆಸ್ಟ್ ಟ್ರೇಡ್ ಯಾವುದು, 23%. ಸೊ 23%ಗೆ ಬಂತು, ಐ ಎಂಟರ್ಡ್, ಐ ಟುಕ್ ಅ ಟ್ರೇಡ್. ಜಸ್ಟ್ ಏನಫ್. ನನಗೆ ಅಲ್ಲಿಗ ಸ್ಟಾಪ್ ಲಾಸ್ ಇಟ್ಟಾಗತ್ತಾ
ಹೋದರೆ 10 ಪಾಯಿಂಟ್ ಸ್ಟಾಪ್ ಲಾಸ್ ಹೋಗುತ್ತೆ, ಇಲ್ಲ ಗಿವ್ ಮಿ 10 ಪಾಯಿಂಟ್ಸ್ ಅಂತ. ಸೊ ಇಷ್ಟು ದೊಡ್ಡ ಮೂವ್ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಬಟ್ ಮಾರ್ಕೆಟಲ್ಲಿ ಓವರ್ ನೈಟು ಡೈನಾಮಿಕ್ಸು ಚೇಂಜಸ್ ಸಿಕ್ಕಾಪಟ್ಟೆ ಆಗಿದ್ದಾವೆ. ಸೊ ಏನು ನಿಮಗೆ 3 ದಿನ ತಗೊಂಡಿತ್ತು ಮಾರ್ಕೆಟು ಮೇಲೋಗ್ಲಿಕ್ಕೆ, ಇಲ್ಲಿಂದ ಬಾಟಮಿಂದ ಟಾಪ್ ಹೋಗ್ಲಿಕ್ಕೆ ಮಾರ್ಕೆಟು 3 ದಿನ ತಗೊಂಡಿತ್ತು. ಅದರಲ್ಲಿ 75%ನ ಓವರ್ ನೈಟಲ್ಲಿ ಕಿತ್ತಾಕಿದೆ. ದಿಸ್ ಇಸ್ ದಿ ಪವರ್ ಆಫ್ ಸೆಲ್ಲಿಂಗ್ ಪವರ್ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ಅಟ್ಲೀಸ್ಟ್ ನಿಫ್ಟಿಯಲ್ಲಿ ನಿಮಗೆ ಒಂದು 75% ಇದಾಗಿದೆ. ಬ್ಯಾಂಕ್ ನಿಫ್ಟಿ ನೋಡ್ಬಿಟ್ರೆ ಶಾಕ್ ಹೊಡೆದು ಹೋಗ್ತೀರಾ. 0 3 ದಿನದಿಂದ ಏನು ಮೇಲೋಗಿತ್ತು ಅಷ್ಟನ್ನು ಒಂದೇ ನೈಟಲ್ಲಿ ತೆಗೆದಾಕಿದೆ. ಆಲ್ಮೋಸ್ಟ್ 1900 ಪಾಯಿಂಟ್ಸ್ ಏನೋ ಬಿದ್ದಿದೆ. ಸೊ ಸಿಂಪಲ್ ಲಾಜಿಕ್ ಇವತ್ತಿಂದಂತೂ ತುಂಬ ಸಿಂಪಲ್ಲು. ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಹಾಕಿದ್ದಾರೆ. ಗೈಸ್ ನಾನು ನಿಮಗೆ ಹೇಳೋದಿಷ್ಟೇ, ನೆವರ್ ಎವರ್ ರಿಗ್ರೆಟ್ ಇಟ್. ರಿಗ್ರೆಟ್ ಮಾಡಿದ್ರಿ ಯು ವಿಲ್ ಲೂಸ್ ದ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ತುಂಬ ಜನದ ಮೆಸೇಜ್ಗಳು ನೋಡಿದೆ, ಅವರಿಲ್ಲಿ 10-12 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಅನ್ನೋ ಖುಷಿಗಿಂತ, ಸರ್ ನಾನು ಮಿಸ್ ಮಾಡಿಬಿಟ್ಟೆ ಸರ್, ಇನ್ನೊಂದು ಚೂರು ಹೋಲ್ಡ್ ಮಾಡಿದರೆ ನನಗೆ ಇನ್ನೊಂದು 20 ಪಾಯಿಂಟ್ ಸಿಕ್ಕಿರೋದು ಅನ್ನೋದು ತುಂಬ ಜನದ ಮೆಸೇಜಲ್ಲಿತ್ತು. ದಿಸ್ ಈಸ್ ವಾಟ್ ಕಾಲ್ಡ್ ಅತಿ ಆಸೆ. ಆಸೆ ಅಲ್ಲ ಅದು ನಿಮ್ಮದು, ಅತಿ ಆಸೆ. ಅರ್ಥ ಮಾಡ್ಕೊಳ್ಳಿ. ಸೊ ಏನಕ್ಕೆ ಅಂದರೆ ನಿಮಗೆ ಟಾರ್ಗೆಟ್ನೂ ಕೊಟ್ಟಿದೆ ಮಾರ್ಕೆಟು, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದನ್ನು ಎಂಜಾಯ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನಿಮಗೆ. ಜಸ್ಟ್ ಎಂಜಾಯ್ ಇಟ್ ಫಸ್ಟ್. ವಾಟ್ ಎವರ್ ಪ್ರಾಫಿಟ್ ಯುವರ್ ಮೇಡಿಂಗ್ ನೋ, ಜಸ್ಟ್ ಎಂಜಾಯ್ ಮಾಡಿ. ಈಗ ನಿನ್ನೆ ನಾನು ನಿಮಗೆ 30 ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ, ಇವತ್ತು ಐ ಮೇಡ್ ಇಟ್ ಓನ್ಲಿ 17 ಅಂದರೆ ಇಟ್ ಡಸಂಟ್ ರಾಂಗ್ ಅಲ್ಲ ಅದು. ನನ್ನ ಮೈಂಡ್ಸೆಟ್ ಪ್ರಕಾರ ನಾನು ಇಲ್ಲಿ 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ಮೇಲೆ ವೆಯ್ಟ್ ಮಾಡ್ತಿದ್ದೆ, ಇನ್ನೊಂದು ಚೂರು ಮೇಲಕ್ಕೆ ಬಂದಿದ್ರೆ ಐ ಕುಡ್ ಹ್ಯಾವ್ ಟೇಕನ್ ಒನ್ ಮೋರ್ ಟ್ರೇಡಿಗೆ ವೆಯ್ಟ್ ಮಾಡ್ತಿದ್ದೆ ನಾನು. ಸೊ ಡಸಂಟ್ ಮೀನ್ ದಟ್ ನನಗೆ ಲೈಕ್ ಎವ್ರಿ ಡೇ ಐ ವಿಲ್ ಮೇಕ್ ದಿಸ್ ಮಚ್ ಅನ್ನೋದು ರಾಂಗ್. ಅದು ರಾಂಗ್ ಪರ್ಸ್ಪೆಕ್ಷನ್. ನನ್ನ ಮೈಂಡ್ಸೆಟ್ ದಿನಕ್ಕೆ ಎವ್ರಿ ಡೇ ಇರೋದೇನು 15 ಈಸ್ ಮೈ ಮೈಂಡ್ಸೆಟ್. ಸೊ ಇಫ್ ಐ ಮೇಕ್ 15 ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ವಾಟ್ ಎವರ್ ಇಟ್ ಮೈ ಬಿ. ತಿಂಗಳಿಗೆ ನಿಮಗೆ 15ರಿಂದ 18-20 ಟ್ರೇಡಿಂಗ್ ಸೆಷನ್ ಸಿಕ್ಕಿದ್ರು ಯು ಕುಡ್ ಮೇಕ್ ಇಟ್ 2.5. ಯಾರು ಕೊಡ್ತಾರೆ? ಸೊ ಆ ಲಾಜಿಕ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಫಂಡ, ಸಿಂಪಲ್ ಲಾಜಿಕ್ ಯೂಸ್ ಮಾಡಿ ಟ್ರೇಡಿಂಗ್ ಕಲೀರಿ. ತುಂಬ ಈಸಿ ಅನಿಸುತ್ತೆ. ಆ್ಯಂಡ್ ಒನ್ ಸೈಡೆಡ್ ಟ್ರೇಡಿಂಗ್ ಮೈಂಡ್ಸೆಟ್ ಬೆಳೆಸ್ಕೊಳ್ಳಿ. ನೆವರ್ ಟ್ರೇಡ್ ಅನ್ ಆಪೋಸಿಟ್. ಇವಾಗ ಮಾರ್ಕೆಟ್ ಮೇಲೆ ಹೋಗ್ತೈತೆ ಅಂತ ಕಾಲ್ನೂ ಟ್ರೇಡ್ ಮಾಡೋದು, ಕೆಳಗಡೆ ಬರ್ತೈತೆ ಅಂತ ಪುಟ್ಟು ಟ್ರೇಡ್ ಮಾಡೋದು, ಇಲ್ಲಿ ನೀವು ಸ್ಟಕ್ಕಪ್ ಆಗಿಬಿಡ್ತೀರ. ಯಾವ ಕಡೆ ಟ್ರೇಡ್ ಮಾಡೋದು ಅನ್ನೋದು ಕೂಡ ಅರ್ಥ ಆಗೋದಿಲ್ಲ. ವೆರಿ ರಾಂಗ್ ಡಿಸಿಷನ್ ಅದು ನಿಮ್ಮದು, ತುಂಬಾ ದೊಡ್ಡ ಮಟ್ಟದ ರಾಂಗ್ ಡಿಸಿಷನ್. ಹೋಪ್ ಲಾಜಿಕ್ ಕೂಡ ಅರ್ಥ ಆಗಿದೆ. ಟ್ರೇಡ್ ಕೂಡ ಸಿಂಪಲ್ ಇತ್ತು. ಸೊ ಹಬ್ಬದ ದಿನ ನೋ ಮೋರ್ ರಿಸ್ಕ್. ಸೊ ಬ್ಯಾಂಕ್ ನಿಫ್ಟಿ ಹೇಳಿದೆ ನಿಮಗೆ. ಬ್ಯಾಂಕ್ ನಿಫ್ಟಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಎಲ್ಲಿಗೆ ಬಂದಿದೆ, ಲಾಸ್ಟ್ ಸ್ವಿಂಗ್ ಲೋ ಹತ್ತತ್ರಕ್ಕೆ ಬಂದಿದೆ. ಆಲ್ಮೋಸ್ಟು 400, ಇನ್ನೊಂದು 200 ಪಾಯಿಂಟಲ್ಲಿ ಅಷ್ಟೇ ಮಿಸ್ ಆಗಿದೆ. 3 ದಿನದ ಮೂಮೆಂಟ್ನ ಒಂದೇ ದಿನದಲ್ಲಿ ಎತ್ತಾಕಿದೆ ಮಾರ್ಕೆಟ್. ಓಕೆನಾ, ನೋಡುವ ಇದರಿಂದ ಮೇಲಕ್ಕೆ ನಾವು ಮಾರ್ಕೆಟ್ ರಿಯಲ್ ಡಿಸೈಡಿಂಗ್ ಝೋನ್ ಸ್ಟಾರ್ಟ್ಸ್ ನಾವು ಮಾರ್ಕೆಟ್ಗೆ. ಇಲ್ಲ ಲಾಸ್ಟ್ ಸ್ವಿಂಗ್ನು ಎತ್ತೆಸಿತಾ ಗೊತ್ತಿಲ್ಲ, ಅದನ್ನು ತೆಗೆದಾಕಿ ಕೆಳಗಡೆ ಹೋಗುತ್ತಾ ಮೇ ಬಿ ಐಡಿಯಾ ಇಲ್ಲ. ಅದನ್ನು ತೆಗೆದು ಕೆಳಗಡೆ ಹೋದ್ರೂ ಹೋಗ್ಬೋದು, ಇಲ್ಲ ಮಾರ್ಕೆಟು ಅಗೇನ್ ಬ್ಯಾಕ್ ಟು ಸೇಮ್ ದಿಸ್ ಪವರ್ ಆಫ್ ಥಿಂಗ್. ಈ ಲೆವೆಲಿಂದ ಏನು ಮೇಲಕ್ಕೆ ಹೋಗೋವರೆಗೂ ಮಾರ್ಕೆಟಲ್ಲಿ ಅಷ್ಟು ಫಾಸ್ಟ್ ಬುಲ್ಲಿಶ್ನೆಸ್ ಅಂತೂ ಕಾಣೋದಿಲ್ಲ. ಮತ್ತೆ ರಿಟರ್ನ್ ಅಲ್ಲಿಗೆ ಬರಬೇಕು ಅಂದರೆ ಮಾರ್ಕೆಟ್ ವಿಲ್ ಟೇಕ್ 1 or 2 days, 3 days, 4 days. ನೋಡುವ ಎಷ್ಟು ದಿನನಾದ್ರು ತಗೊಳ್ಳಿ. ಒಟ್ಟಿನಲ್ಲಿ ಇವತ್ತಿಂದಂತೂ ಈಸಿ ಟ್ರೇಡು. ಹಬ್ಬದ ದಿನ ಎಲ್ರಿಗೂ ಈಸಿ ಟ್ರೇಡ್ ಸಿಕ್ಕಿದೆ, ಅದೇ ಖುಷಿ ನನಗೆ. ಬಿಕಾಸ್ ಯಾರೂ ರಿಗ್ರೆಟ್ ಪಡೋ ಆಗಿಲ್ಲ, ಮಿಸ್ ಆಯ್ತಪ್ಪ ಟ್ರೇಡು, ಕಷ್ಟ ಆಗಿತ್ತು ಡೇ ಅನ್ನೋ ಥರ ಇಲ್ಲ. ವೆರಿ ಈಸಿ ಟ್ರೇಡು. ಐ ಆಮ್ ಹ್ಯಾಪಿ. ಸೊ ಹೋಪ್ ಯು ಗೈಸ್ ಮೇಡ್ ಇಟ್ ಗುಡ್ ಪ್ರಾಫಿಟ್. ಸೊ ಎಲ್ರಿಗೂ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿ ಹಬ್ಬನ ಎಂಜಾಯ್ ಮಾಡಿ. ಎಷ್ಟೇ ಸ್ಮಾಲ್ ಪ್ರಾಫಿಟ್ ಆಗಿದ್ರೂ ಎಂಜಾಯ್ ಮಾಡಿ, ಎಷ್ಟೇ ಬಿಗ್ ಪ್ರಾಫಿಟ್ ಆಗಿದ್ರೂ ಎಂಜಾಯ್ ಮಾಡಿ. ಜಸ್ಟ್ ಡೇನ ಎಂಜಾಯ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.